How does the Consumer Protection Act protect the consumer interest? ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಹೇಗೆ ಗ್ರಾಹಕರ ಹಕ್ಕುಗಳನ್ನ ರಕ್ಷಣೆ ಮಾಡ್ತಾ ಇದೆ? ಸೊ ಇಲ್ಲಿ ಬೇರೆ ಬೇರೆ ರೀತಿಯ ಹಕ್ಕುಗಳನ್ನ ಗ್ರಾಹಕರಿಗೆ ಕೊಡಲಾಗಿದೆ. ದಿಸ್ ಆಕ್ಟ್ ಪ್ರೊವೈಡ್ಸ್ ಡಿಫರೆಂಟ್ ರೈಟ್ಸ್ ಟು ದ ಕನ್ಸ್ಯೂಮರ್ಸ್. ವಾಟ್ ಆರ್ ದೋಸ್ ರೈಟ್? ದ ರೈಟ್ ಟು ಪ್ರೊಟೆಕ್ಟ್ ಅಗೇನ್ಸ್ಟ್ ದ ಮಾರ್ಕೆಟಿಂಗ್ ಆಫ್ ಗೂಡ್ಸ್ ವಿಚ್ ಆರ್ ಹಜಾರ್ಡಸ್ ಟು ಲೈಫ್ ಅಂಡ್ ಪ್ರಾಪರ್ಟಿ ಆಫ್ ದ ಕನ್ಸ್ಯೂಮರ್ಸ್. ರೈಟ್ ಟು ಸೇಫ್ಟಿ ಇದೇನಾಗಿದೆ ಈಗ? ರೈಟ್ ಟು ಸೇಫ್ಟಿ ಆಗಿದೆ. ಈ ಹಕ್ಕು ರೈಟ್ ಗ್ರಾಹಕರಿಗೆ ಒಂದು ಸುರಕ್ಷತೆ ಹಕ್ಕುಗಳನ್ನ ಕೊಟ್ಟಿದೆ. ಸೊ ಯಾವುದೇ ರೀತಿಯ ಹಜಾರ್ಡಸ್ ಅಂತಂದ್ರೆ ಡೇಂಜರಸ್ ಪ್ರಾಡಕ್ಟ್ಗಳನ್ನ ಗ್ರಾಹಕರ ಜೀವಕ್ಕೆ ಆಗಲಿ ಅಥವಾ ಅವರ ಆಸ್ತಿಗಳಿಗೆ ಹಾನಿ ಉಂಟು ಮಾಡುವಂತಹ ವಸ್ತುಗಳನ್ನ ಮಾರುವಂತಿಲ್ಲ ಮಾರುಕಟ್ಟೆಯಲ್ಲಿ. ಓಕೆ, ಸೊ ಎಕ್ಸ್ಪ್ಲೋಸಿವ್ಸ್ ಆಗಿರ್ಬೋದು ಅಥವಾ ಫುಡ್ ಅಲ್ಲಿ ಇರುವಂತಹ ಅಡಲ್ಟ್ರೇಟೆಡ್ ಫುಡ್ ಆಗಿರ್ಬೋದು, ಈ ತರ ಯಾವುದೇ ರೀತಿಯ ವಸ್ತುಗಳನ್ನ ಮಾರುಕಟ್ಟೆಯಲ್ಲಿ ಮಾರುವಂತೆ ಇಲ್ಲ. ಗ್ರಾಹಕರಿಗೆ ಸೇಫ್ಟಿಯನ್ನ, ಸುರಕ್ಷತೆಯನ್ನ ಈ ಹಕ್ಕು ಕೊಡುತ್ತೆ, ಈ ಆಕ್ಟ್ ಕೊಡುತ್ತೆ. ಓಕೆ, ಸೊ ದಿಸ್ ಸೇಫ್ಟಿ ರೈಟ್ಸ್ ವಾಸ್ ಗಿವನ್ ಬೈ Mr. John F. Kennedy to the consumers, isn't it? ಅದನ್ನೇ ಇಲ್ಲಿ ತಗೊಂಡಿದ್ದಾರೆ. ನೆಕ್ಸ್ಟ್, ದ ರೈಟ್ ಟು ಇನ್ಫಾರ್ಮೇಶನ್. ಸಿ ಹಿಯರ್, ರೈಟ್ ಟು ಇನ್ಫಾರ್ಮೇಶನ್. ಸೊ ಮಾಹಿತಿಯನ್ನ ಪಡೆಯುವಂತಹ ಹಕ್ಕು ಗ್ರಾಹಕರಿಗೆ ಇದೆ. ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಗಿವ್ಸ್ ಯು ದ ರೈಟ್ ಟು ಗೆಟ್ ಇನ್ಫಾರ್ಮೇಶನ್ ಅಬೌಟ್ ದ ಕ್ವಾಲಿಟಿ, ಕ್ವಾಂಟಿಟಿ, purity, standard, etc. to protect the consumer against unfair trade practices. ಓಕೆ, ಸೊ ಈ ಹಕ್ಕು ಪ್ರತಿಯೊಬ್ಬ ಗ್ರಾಹಕನಿಗೂ ಕೊಡಲಾಗಿದೆ. ಸರಿಯಾದ ಪ್ರಾಡಕ್ಟ್ ಬಗ್ಗೆ ಸರಿಯಾದ ಮಾಹಿತಿಯನ್ನ ಪಡೆಯುವ ಹಕ್ಕು, ಅದರ ಗುಣಮಟ್ಟ, ಕ್ವಾಂಟಿಟಿ ಅಂತಂದ್ರೆ ಎಷ್ಟಿದೆ ಪ್ರಾಡಕ್ಟ್, ಓಕೆ, ಪ್ಯೂರಿಟಿ, ಅದು ಪ್ಯೂರ್ ಆಗಿದೆಯಾ, ಇಂಪ್ಯೂರ್ ಆಗಿದೆಯಾ, ಸ್ಟ್ಯಾಂಡರ್ಡ್, ಅದರ ಗುಣಮಟ್ಟ ಹೇಗಿದೆ. ಅದೇ ರೀತಿ ಟು ಪ್ರೊಟೆಕ್ಟ್ ದ ಕನ್ಸ್ಯೂಮರ್ ಅಗೇನ್ಸ್ಟ್ ಅನ್ಫೇರ್ ಟ್ರೇಡ್, ಯಾವುದೇ ರೀತಿಯ ಟ್ರೇಡ್ ಮಾಲ್ ಪ್ರಾಕ್ಟೀಸ್ ಇಂದ ಪ್ರೊಟೆಕ್ಟ್ ಮಾಡುವಂತಹ ಹಕ್ಕನ್ನು ನಿಮ್ಗೆ ಇದು ಕೊಡುತ್ತೆ. ಮಾಲ್ ಪ್ರಾಕ್ಟೀಸ್ ಅಂದ್ರೆ ಕಲಬೆರಕೆ ವಸ್ತುಗಳಾಗಿರ್ಬೋದು, ಅದರಲ್ಲಿ ಯೂಸ್ ಮಾಡಿರುವಂತಹ ಅಗೇನ್ ಸೇಮ್ ಥಿಂಗ್ ಕೆಮಿಕಲ್ಸ್ ಇರ್ಬೋದು, ಎಷ್ಟು ಯೂಸ್ ಮಾಡಿದ್ದಾರೆ, ಎಷ್ಟು ಕಲರ್ ಹಾಕಿದ್ದಾರೆ, ಎಷ್ಟು ಇದೆ, ಇದರ ಅಳತೆ ಎಷ್ಟಿದೆ, ಓಕೆ, ಇದರ ಗುಣಮಟ್ಟ ಹೇಗಿದೆ, ಸೊ ಅಪ್ ಟು ಸ್ಟ್ಯಾಂಡರ್ಡ್ ಮಾರ್ಕ್ ಇದೆಯಾ ಇಲ್ವಾ, ಇವೆಲ್ಲ ಮಾಹಿತಿಯನ್ನ ಗ್ರಾಹಕರು ಪಡೆದುಕೊಳ್ಳುವ ಹಕ್ಕು. ಈಗ ನಿಮ್ಗೆ ಯಾವುದೇ ಪ್ರಾಡಕ್ಟ್ ತಗೊಳ್ಳಿ, ಅದರ ಪ್ಯಾಕೆಟ್ ಮೇಲೆ ಇಂಗ್ರೀಡಿಯೆಂಟ್ಸ್, ಎಷ್ಟು ಪ್ರೋಟೀನ್ ಇದೆ, ಎಷ್ಟು ಕಾರ್ಬೋಹೈಡ್ರೇಟ್ ಇದೆ ಅಲ್ವಾ, ಸೊ ಎಷ್ಟು ಸಾಲ್ಟ್ ಯೂಸ್ ಮಾಡಿದ್ದಾರೆ, ಶುಗರ್ ಎಷ್ಟಿದೆ, ಎಲ್ಲಾನು ಆ ಪ್ಯಾಕೆಟ್ ಮೇಲೆ ಕೊಟ್ಟಿರ್ತಾರೆ. ನೀವು ಓದ್ಬೇಕಾಗಿರೋದು ನಿಮ್ಮ ಕರ್ತವ್ಯ. ಅದನ್ನ ಓದಿಕೊಂಡು ಅದು ನಮಗೆ ಸೂಕ್ತವ ಅಲ್ಲವ ಅಂತ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಬೇಕು ಮತ್ತೆ. ಓಕೆ, ಸೊ ಗ್ರಾಹಕರಿಗೆ ಈ ಹಕ್ಕನ್ನ ನಮ್ಗೆ ಗ್ರಾಹಕರ ಹಿತರಕ್ಷಣಾ ಕಾಯ್ದೆಯೇ ಕೊಟ್ಟಿದೆ. ನೆಕ್ಸ್ಟ್, ರೈಟ್ ಟು ಚಾಯ್ಸ್, ಆಯ್ಕೆ ಮಾಡುವಂತಹ ಹಕ್ಕು. ವೆರೆವರ್ ಪಾಸಿಬಲ್, ಎಲ್ಲೆಲ್ಲಿ ಪಾಸಿಬಲ್ ಇದೆಯೋ, ಲಭ್ಯತೆ ಇದೆಯೋ ಅಲ್ಲಿ ವೆರೈಟಿ ಆಫ್ ಗೂಡ್ಸ್ ಸಿಗ್ತಾ ಇದೆ. ಬಹಳ ವಿಧವಾದ ಪ್ರಾಡಕ್ಟ್ಗಳು ಸಿಗ್ತಾ ಇದೆ ಎಟ್ ಕಾಂಪಿಟೇಟಿವ್, ಸ್ಪರ್ಧಾತ್ಮಕ ಬೆಲೆಯಲ್ಲಿ. ಎಕ್ಸಾಂಪಲ್, ನೀವೀಗ ಮೊಬೈಲ್ ತಗೊಳ್ಳಿ. ಓಕೆ, ಸೊ ನೀವು ಒಂದು ಮೊಬೈಲ್ ತಗೋಬೇಕಾದ್ರೆ 10 ಬೇರೆ ಬೇರೆ ಮೊಬೈಲ್ ನ ನೋಡ್ತೀರಾ ಅಲ್ವಾ. ಸೊ ವೆನ್ ಯು ಆರ್ ವಿಲ್ಲಿಂಗ್ ಟು ಪರ್ಚೇಸ್ ಅ ಮೊಬೈಲ್, ಫಾರ್ ಎಕ್ಸಾಂಪಲ್, you will see different company mobiles, isn't it? Why do you say you compare? What is the quality? What is the picture quality? What are the features available? What is required for me? You will analyze and purchase the product, isn't it? So that choice is given to you. Okay, so ಯಾವುದೇ ಪ್ರಾಡಕ್ಟ್ ತಗೊಳ್ಳಿ, ನಿಮಗೆ ಬೇಕಾದಂತಹ ಬೆಲೆಯಲ್ಲಿ. ಈಗ ನಾನು ಒಂದು 5,000 ಮೊಬೈಲ್ ಬೇಕು, 15,000 ಮೊಬೈಲ್ ಬೇಕು, ಆ 15,000ದಲ್ಲಿ ಆಯ್ಕೆಗಳು ಬಹಳಷ್ಟಿದಾವೆ. ಓಕೆ, ಸೊ ಯು ನೀಡ್ ನಾಟ್ ಕಾಂಪ್ರಮೈಸ್, ಯು ಹ್ಯಾವ್ ಚಾಯ್ಸಸ್. ಸೊ ದಟ್ ರೈಟ್ ಈಸ್ ಗಿವನ್ ಟು ಯು ಬೈ ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್. ನೆಕ್ಸ್ಟ್, see here, consumer rights are given. Right to be heard. The interest of the consumers to be heard with due consideration. ಗ್ರಾಹಕರ ಹಿತವನ್ನ ಕಾಯುವುದೇ ಇದರ ಒಂದು
ಈ ಆಕ್ಟಿನ ಒಂದು ಆಬ್ಜೆಕ್ಟಿವ್. ಓಕೆ, ಸೊ ಇಲ್ಲಿ ನೀವು ಗ್ರಾಹಕರ ದೂರುಗಳನ್ನ ಕೇಳುವಂತಹ ಹಕ್ಕು ಇದೆ. ಓಕೆ, ಸೊ ಗ್ರಾಹಕರಾಗಿ ನಿಮಗೆ ನಿಮ್ಮ ಹಿತರಕ್ಷಣೆಯನ್ನ ಕಾಯ್ದುಕೊಳ್ಳಬಹುದು ನೀವು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್, ರೈಟ್ ಟು ಸೀಕ್ ರಿಡ್ರೆಸಲ್ ಅಗೇನ್ಸ್ಟ್ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಆರ್ ಅನ್ಸ್ಕ್ರಪ್ಲೆಸ್ ಎಕ್ಸ್ಪ್ಲಾಯ್ಟೇಷನ್. ಸೊ ಯಾವುದೇ ರೀತಿಯ ಶೋಷಣೆಯ ವಿರುದ್ಧ ನೀವೇನ್ ಮಾಡ್ಬೋದು? ರಿಡ್ರೆಸಲ್ ಅಂತಂದ್ರೆ ಕಂಪ್ಲೇಂಟ್, ದೂರುಗಳನ್ನ ದಾಖಲಿಸಬಹುದು. ಓಕೆ, ದೂರುಗಳನ್ನ ನೀವು ದಾಖಲಿಸಬಹುದು. ಓಕೆ, ಸೊ ಹತ್ತಾರು ಕೇಸ್ಗಳು ಅವೈಲೇಬಲ್ ಇವೆ ಮಕ್ಕಳೇ. ಓಕೆ, ನೀವು ಗೂಗಲ್ ಮಾಡಿದ್ರೆ ನಿಮ್ಗೆ ಬೇರೆ ಬೇರೆ ಕಂಪನಿಯ ವಿರುದ್ಧ ಬೇಕಾದಷ್ಟು ಕೇಸ್ಗಳನ್ನ ಗ್ರಾಹಕರು ದಾಖಲಿಸಿ ಅದಕ್ಕೆ ತಕ್ಕ ಪರಿಹಾರವನ್ನ ಪಡೆದುಕೊಂಡಿದ್ದಾರೆ. ಅರ್ಥ ಆಯ್ತಲ್ವಾ? ಕ್ರೀಮ್ಗಳಿರ್ಬೋದು. ಓಕೆ, ಆ ಕ್ರೀಮ್ ಅಲ್ಲಿ ಯೂಸ್ ಮಾಡಿರುವಂತಹ ವೈಟ್ನರ್ಸ್ ಇರ್ಬೋದು, ಅದರ ಬಗ್ಗೆ ದೂರುಗಳು ದಾಖಲಾಗಿವೆ. ಕ್ರೀಮಿನ ಹೆಸರಿನ ಬಗ್ಗೆ ದೂರುಗಳು ದಾಖಲಾಗಿವೆ. ಫೇರ್ ಅಂಡ್ ಲವ್ಲಿ. ಓಕೆ, ಇವಾಗ ಅದು ಗ್ಲೋ ಅಂಡ್ ಲವ್ಲಿ ಆಗಿದೆ. ಎಕ್ಸಾಂಪಲ್ ಒಂದು ಅಷ್ಟೇ. ಓಕೆ, ಸೊ ಫೇರ್ ಅನ್ನುವ ಪದ ರೇಸಿಸಮ್ ನ ಇಂಡಿಕೇಟ್ ಮಾಡುತ್ತೆ ಅಂತ ಅದರ ವಿರುದ್ಧ ದೂರು ದಾಖಲಾಗಿತ್ತು. ಈಗ ಅದು ಗ್ಲೋ ಅಂಡ್ ಲವ್ಲಿ ಆಗಿದೆ. ಇದು ಜಸ್ಟ್ ಒಂದು ಎಕ್ಸಾಂಪಲ್. ಈ ತರ ಬೇರೆ ಬೇರೆ ರೀತಿಯ ಗ್ರಾಹಕರು ಬೇರೆ ಬೇರೆ ರೀತಿಯ ದೂರುಗಳನ್ನ ದಾಖಲಿಸಿದ್ದಾರೆ. ನಿಮಗೂ ಕೂಡ ಯಾವುದಾದರೂ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಅನುಮಾನವಿದ್ದಲ್ಲಿ ನೀವು ದೂರು ದಾಖಲಿಸಬಹುದು. ಆ ಹಕ್ಕನ್ನ ನಿಮ್ಗೆ ಗ್ರಾಹಕ ಹಿತರಕ್ಷಣಾ ಕಾಯ್ದೆ ನೀಡತ್ತೆ. ರೈಟ್ ಟು ಕನ್ಸ್ಯೂಮರ್ ಎಜುಕೇಶನ್. ದ ಕನ್ಸ್ಯೂಮರ್ಸ್ ಆರ್ ಟು ಬಿ ಎಜುಕೇಟೆಡ್ ಅಬೌಟ್ ದರ್ ರೈಟ್ಸ್. ಈ ಗ್ರಾಹಕರ ಹಿತರಕ್ಷಣಾ ಕಾಯ್ದೆಯು ಗ್ರಾಹಕರಿಗೆ ಮಾಹಿತಿ ಕೊಡೋದರ ಜೊತೆಗೆ ಅದರ ಬಗ್ಗೆ ಒಂದು ಅವೇರ್ನೆಸ್, ತಿಳುವಳಿಕೆಯನ್ನು ಕೂಡ ಕೊಡ್ತಾ ಇದೆ. ಓಕೆ, ರೈಟ್ ಟು ಸ್ಟಾಪ್ ಎಕ್ಸ್ಪ್ಲಾಯ್ಟೇಷನ್ ಅಂಡ್ ಹೆಲ್ದಿ ಎನ್ವೈರ್ಮೆಂಟ್. ಇಲ್ಲಿ ರೈಟ್ ಟು ಶೋಷಣೆಯನ್ನ ತಡೆಯುವಂತಹ ಹಕ್ಕು ನಿಮಗೆ ಈ ಗ್ರಾಹಕ ಹಿತರಕ್ಷಣಾ ಕಾಯ್ದೆ ಕೊಡುತ್ತೆ. ದಿಸ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಗಿವ್ಸ್ ದ ಕನ್ಸ್ಯೂಮರ್ಸ್ the right to stop exploitation against them in the kind of quality, in the kind of prices, everything. Okay, so prices ಬಗ್ಗೆ ಆಗಲಿ ಅಥವಾ ಕ್ವಾಲಿಟಿ ಬಗ್ಗೆ ಆಗಲಿ ಏನಾದರೂ ಶೋಷಣೆ ನಡೀತಾ ಇದ್ರೆ ಅದನ್ನ ತಡೆಯುವ ಹಕ್ಕನ್ನ ಗ್ರಾಹಕರಿಗೆ ಕೊಡಲಾಗಿದೆ. ಅದೇ ರೀತಿ ಹೆಲ್ದಿ ಎನ್ವೈರ್ಮೆಂಟ್, ಉತ್ತಮವಾದ ಆರೋಗ್ಯಕರ ಪರಿಸರವನ್ನು ಹೊಂದುವುದು ಎಲ್ಲ ಗ್ರಾಹಕರ ಹಕ್ಕು ಅಲ್ವಾ? ಯಾವುದೇ ಒಂದು ಪ್ರಾಡಕ್ಟ್ ಆಗಲಿ ಅಥವಾ ಪ್ರೊಸೆಸ್ ಆಗಲಿ ಎನ್ವೈರ್ಮೆಂಟ್ಗೆ ಹಾನಿ ಉಂಟು ಮಾಡಬಾರದು. ಓಕೆ, ಸೊ ಆ ತರ ಎನ್ವೈರ್ಮೆಂಟ್ ಕಂಟ್ಯಾಮಿನೇಟ್ ಮಾಡ್ತಾ ಇದ್ರೆ, ಇಫ್ ದ ಪ್ರಾಡಕ್ಟ್ ಆರ್ ಪ್ರೊಸೆಸ್ ಇಸ್ ಕಂಟ್ಯಾಮಿನೇಟಿಂಗ್ ದ ಎನ್ವೈರ್ಮೆಂಟ್, ಯು ಕ್ಯಾನ್ ಗೋ ಅಗೇನ್ಸ್ಟ್ ದಟ್. ಓಕೆ, ಅಗೇನ್ಸ್ಟ್ ದಟ್ ಪ್ರೊಸೆಸ್. ಸೊ ಹೆಲ್ದಿ ಎನ್ವೈರ್ಮೆಂಟ್ ಈಸ್ ದ ರೈಟ್ ಆಫ್ ಎವ್ರಿ ಪರ್ಸನ್ ಆರ್ ಎವ್ರಿ ಕನ್ಸ್ಯೂಮರ್. ಸೊ ಆ ಹಕ್ಕನ್ನು ಕೂಡ ನಿಮ್ಗೆ ಇಲ್ಲಿ ಗ್ರಾಹಕರ ಹಿತರಕ್ಷಣಾ ಕಾಯ್ದೆ ನೀಡುತ್ತೆ. ಸೊ ದಿಸ್ ಈಸ್ ಹೌ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಪ್ರೊಟೆಕ್ಟ್ಸ್ ದ ರೈಟ್ ಆರ್ ಇಂಟ್ರೆಸ್ಟ್ ಆಫ್ ದ ಕನ್ಸ್ಯೂಮರ್ಸ್ ಇನ್ ಆಲ್ ದ ವೇಸ್. ಓಕೆ.